ಹಾಯ್ ಎಲ್ಲರಿಗೂ, ಇದು ಬುಧವಾರದ ಮಿನಿ ವ್ಲಾಗ್. ನಮ್ಮೂರಲ್ಲಂತೂ ಸಂಕ್ರಾಂತಿ ಹಬ್ಬ ಸ್ವಲ್ಪ ಜೋರಾಗೆ ಮಾಡ್ತಾರೆ ಅಂತ ಹೇಳ್ಬೋದು. ಹಂಗಾಗಿ ಊರೆಲ್ಲ ಲೈಟೆಲ್ಲ ಹಾಕಿದ್ದಾರೆ. ಈ ಲೈಟೆಲ್ಲ ನೋಡೋದಕ್ಕೆ ಒಂಥರ ಚೆಂದ. ಹಂಗಾಗಿ ಊರಲ್ಲಿ ಏನೋ ಫಂಕ್ಷನ್ಸ್ ಆದರೆ ಎಷ್ಟು ಒಂಥರ ಪ್ರಶಾಂತವಾಗಿ ಪೀಸ್ ಆಗಿರುತ್ತೆ. ಅದಾದಮೇಲೆ ಇವತ್ತು ಬ್ರೇಕ್ಫಾಸ್ಟ್ಗೆ ಟೈಮ್ ಆಗಿಬಿಟ್ಟಿತ್ತ. ಹಾಗಾಗಿ ನಾನು ಬೆಳಗ್ಗೆ ಎದ್ದು ನೀರು ಹಿಡಿದ್ಬಿಟ್ಟು ಮತ್ತೆ ಮಲಗಿಬಿಟ್ಟಿದ್ದೆ. ಹಾಗಾಗಿ ಲೇಟ್ ಆಯಿತು ಎದ್ದೋಳೋದು ಅಂದ್ಬಿಟ್ಟು ಮಕ್ಳಿಗೆ ಮ್ಯಾಗಿ ಮಾಡಿಕೊಟ್ಟಿದ್ದೆ. ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಎದ್ದಿದ್ದು, ಬಟ್ ಅದು ಸ್ವಲ್ಪನೇ ಇದ್ದಿದ್ದರಿಂದ ಮಕ್ಕಳಿಗೆ ಅಂತ ಮ್ಯಾಗಿ ಮಾಡಿಕೊಟ್ಬಿಟ್ಟು ನಮಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ನ. ಆಮೇಲೆ ಸ್ವಲ್ಪ ಹಬಿ ಲೇಟಾಗಿ ಬಂದಿದ್ದರಿಂದ ಅವ್ರಿಗೆ ಸ್ವಲ್ಪ ಮ್ಯಾಗಿ ಮಾಡಿಕೊಟ್ಟಿದ್ದೆ. ಇಬ್ಬರು ಸ್ವಲ್ಪ ತಿನ್ಕೊಂಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಮತ್ತು ಮಧ್ಯಾಹ್ನಕ್ಕೆ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಬೇಳೆ ಸಾಂಬಾರು ಮತ್ತು ಅದ್ರ ಜೊತೆಗೆ ಸ್ವಲ್ಪ ರಸಮ್ ಇತ್ತು ನೈಟ್ದು, ಅದಕ್ಕೇನೆ ಬಿಸಿ ರೈಸ್ ಮಾಡ್ಕೊಂಡಿದ್ದೆ. ಏನಾದರೂ ಆಗಲಿ ನಂದು ಪುನರ್ವಿ ಬರೋ ಅಷ್ಟರಲ್ಲಿ ಅಡುಗೆ ಕೆಲಸ ಮುಗಿಸಿರ್ಬೇಕು. ಅವಳು ಬಂದಮೇಲೆ ಇಬ್ಬರದ್ದು ಬರೀ ಕಿತ್ಲಾಡೋದೇ ಆಗೋಗುತ್ತೆ, ಅವ್ರನ್ನ ಬಿಡಿಸೋದೇ ಆಗೋಗುತ್ತೆ. ಇವತ್ತು ಯಾಕೋ ಇಷ್ಟು ಒಂದು ವೀಕ್ ಫುಲ್ಲು ಸ್ವಲ್ಪ ಸ್ಟ್ರೆಸ್ ಆಗಿದ್ದರಿಂದ ಇವತ್ತು ಯಾಕೋ ಫುಲ್ಲು ಒಂಥರ ಹೊಟ್ಟೆ ಎಲ್ಲ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಹಸ್ಬೆಂಡ್ ಹತ್ರ ಟ್ಯಾಬ್ಲೆಟ್ ತರಿಸ್ಕೊಂಡಿದ್ದ. ನಾನು ಟ್ಯಾಬ್ಲೆಟ್ ತಿಂದಮೇಲೆ ಮಕ್ಕಳು ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೋಗಿ ಆಟ ಆಡ್ಕೊಂಡಿದ್ರು. ಅದಾದಮೇಲೆ ನೋವು ತಡೆಯೋಕೆ ಹೋಗ್ತಾರೆ ಫಸ್ಟು ಮಾತ್ರೆ ತಿಂದ್ಬಿಟ್ಟು ಆಮೇಲೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು. ಹಾಗಾಗಿ ಇವಾಗ ಊಟ ತಿನ್ನೋಣ ಅಂದ್ಬಿಟ್ಟು ಊಟ ಇಟ್ಕೊಂಬಂದೆ. ನಾಳೆಗೆ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ತಂದುಕೊಟ್ಟಿದ್ರು. ಇನ್ನು ಹೂವನು ಮೊದಲೇ ತೆಗ್ದಿಟ್ಟಿದ್ದೆ. ಇನ್ನು ನಾನು ಪೇನ್ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಅದು ಹಂಗೆ ನಿಂತೋಗ್ಬಿಡುತ್ತೆ ಅಂದ್ಬಿಟ್ಟು ಹೆಂಗೋ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹೂವು ಎಲ್ಲ ಕಟ್ಟಿಡ್ತಾಯಿದ್ದೆ. ಹಸ್ಬೆಂಡ್ ಬಂದು ಪಾಪ ಅವರೇ ಊಟ ಇಟ್ಕೊಂಡು ತಿಂತಾಯಿದ್ರು. ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ಇನ್ನು ಮಿಕ್ಕಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.